ಭಾರತದೊಂದಿಗೆ ಸಂಘರ್ಷ ಮಾಡಿಕೊಂಡಿದ್ದ ಮಾಲ್ಡೀವ್ಸ್ ಇದೀಗ ಬಾಲಿವುಡ್ ನಟಿ ಕಟ್ರಿನಾ ಕೈಫ್ ಅವರನ್ನ ತನ್ನ ದೇಶದ ಜಾಗತಿಕ ಪ್ರವಾಸೋದ್ಯಮದ ರಾಯಭಾರಿಯನ್ನಾಗಿ ಘೋಷಿಸಿದೆ. ಮಾಲ್ಡೀವ್ಸ್ ಮಾರ್ಕೆಟಿಂಗ್ ಮತ್ತು ಪಬ್ಲಿಕ್ ರಿಲೇಷನ್ ಕಾರ್ಪೊರೇಷನ್ ಇತ್ತೀಚೆಗೆ ಈ ಘೋಷಣೆಯನ್ನ ಮಾಡಿದೆ. ನಟಿ ಕಟ್ರಿನಾ ಕೈಫ್ ಅವರನ್ನ ವಿಸಿಟ್ ಮಾಲ್ಡೀವ್ಸ್ನ ಜಾಗತಿಕ ಬ್ರ್ಯಾಂಡ್ ರಾಯಭಾರಿಯನ್ನಾಗಿ ನೇಮಿಸಲಾಗಿದೆ. ಭಾರತದ ಜೊತೆಗೆ ರಾಜತಾಂತ್ರಿಕ ಸಂಬಂಧ ಸುಧಾರಣೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಎನ್ನಲಾಗುತ್ತಿದೆ. ಪ್ರಧಾನಿ ಮೋದಿ ಅವರ ಮಾಲ್ಡೀವ್ಸ್ ಪ್ರವಾಸಕ್ಕೂ ಮುನ್ನ ಈ ಘೋಷಣೆ ಹೊರಬಿದ್ದಿದ್ದು, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಿನ ತಿಂಗಳು ದೇಶಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ನಟನೆಯಿಂದ ಸ್ವಲ್ಪ ವಿರಾಮ ತೆಗೆದುಕೊಂಡಿದ್ದ ನಂತರ ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ನಟ ಅಮೀರ್ ಖಾನ್ ಕೊನೆಗೂ ಮತ್ತೆ ನಟಿಸಲು ಸಜ್ಜಾಗಿದ್ದಾರೆ. ಮುಂಬರುವ ಚಿತ್ರ ಸಿತಾರೆ ಜಮೀನ್ ಪರ್ನಲ್ಲಿ ನಟಿ ಜೆನೆಲಿಯಾ ಜೊತೆ ಕಾಣಿಸಿಕೊಳ್ಳಲಿದ್ದಾರೆ. ಇದರಲ್ಲಿ ಅಮೀರ್ ಅವರ ಪತ್ನಿಯ ಪಾತ್ರವನ್ನ ಜೆನೆಲಿಯಾ ನಿರ್ವಹಿಸಲಿದ್ದಾರೆ. ಲಾಲ್ ಸಿಂಗ್ ಚಡ್ಡಾ ಚಿತ್ರ ಹೀನಾಯವಾಗಿ ಸೋತಿತ್ತು. ನಂತರ ಅಮೀರ್ ಸ್ವಲ್ಪ ಸಮಯದವರೆಗೆ ನಟನೆಯಿಂದ ವಿರಾಮವನ್ನ ತೆಗೆದುಕೊಂಡಿದ್ರು. ಇದೀಗ ಬ್ರೇಕ್ ಬಳಿಕ ಅವರ ಮೊದಲ ಚಿತ್ರ ಸಿತಾರೆ ಜಮೀನ್ ಪರ್ ಬಿಡುಗಡೆಯಾಗ್ತಾ ಇದೆ. ಎಸ್ಆರ್ ಪ್ರಸನ್ನ ಈ ಚಿತ್ರವನ್ನ ನಿರ್ದೇಶಿಸಿದ್ದಾರೆ. ಈ ಚಿತ್ರ ಜೂನ್ 20ರಂದು ಬಿಡುಗಡೆಯಾಗಲಿದೆ. ಅಮೀರ್ ಖಾನ್ ಅವರು ಆಕ್ಷನ್ ಸಿನಿಮಾ ಮಾಡಬೇಕೆಂಬುದು ಆಪ್ತರ ಕೋರಿಕೆಯಾಗಿತ್ತು. ದಾಸ ದರ್ಶನ್ 1 ವರ್ಷದ ಹಿಂದೆ ಇದೇ ಜೂನ್ 11ರಂದು ಮೈಸೂರಿನಲ್ಲಿ ಅರೆಸ್ಟ್ ಆಗಿದ್ರು. ಪೊಲೀಸ್ ಅಧಿಕಾರಿಗಳು ದರ್ಶನ್ರನ್ನ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಹೋಟೆಲ್ ಜಿಮ್ನಲ್ಲಿಯೇ ಬಂಧನ ಮಾಡಿದ್ರು. ಈ ಒಂದು ಬಂಧನವಾಗಿ ಜೂನ್ 11 ಅಂದ್ರೆ ಇಂದಿಗೆ 1 ವರ್ಷ ಆಗತ್ತೆ. ಆದರೆ ನ್ಯಾಯ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಇನ್ನೂ ಇಲ್ಲವೇ ಇಲ್ಲ. ಜೂನ್ 11ರಂದು ದರ್ಶನ್ ಪವಿತ್ರ ಗೌಡ ಸೇರಿ 13 ಜನರ ಬಂಧನವಾಗಿತ್ತು. ಉಳಿದ 4ರನ್ನ ನಂತರ ಬಂಧಿಸಲಾಗಿತ್ತು. ದರ್ಶನ್ ಅವರು ಆರಂಭದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರು. ಅಲ್ಲಿ ಹಾಯಾಗಿ ಜೀವನ ನಡೆಸ್ತಾ ಇರುವ ವಿಚಾರ ತಿಳಿದ ಬಳಿಕ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಡಿಸೆಂಬರ್ 13ರಂದು ದರ್ಶನ್ ಸೇರಿ 7 ಜನರಿಗೆ ಜಾಮೀನು ಸಿಕ್ಕಿತ್ತು. ಸದ್ಯ 17 ಆರೋಪಿಗಳು ಜಾಮೀನನ್ನ ಪಡೆದಿದ್ದಾರೆ. ಸಿನಿ ರಸಿಕರ ಶ್ವಾನಪ್ರಿಯರ ಹೃದಯ ಗೆದ್ದ ಕನ್ನಡದಲ್ಲಿ ಮಾತ್ರವಲ್ಲದೆ ಪ್ಯಾನ್ ಇಂಡಿಯಾದಲ್ಲಿಯೂ ಧೂಳೆಬ್ಬಿಸಿ ಕಣ್ಣಂಚನ್ನ ಒದ್ದೆ ಮಾಡಿದ ಸಿನಿಮಾ 777 ಚಾರ್ಲಿ. ರಕ್ಷಿತ್ ಶೆಟ್ಟಿ, ಸಂಗೀತ ಶೃಂಗೇರಿ ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಸಿನಿಮಾ ನಿರೀಕ್ಷೆಗೂ ಮೀರಿ ಯಶಸ್ಸನ್ನ ಕಂಡಿತ್ತು. ಇದೀಗ ಸಿನಿಮಾ ಬಿಡುಗಡೆಯಾಗಿ 3 ವರ್ಷ ತುಂಬಿದೆ. ಈ ಹಿನ್ನೆಲೆಯಲ್ಲಿ ನಟ ರಕ್ಷಿತ್ ಶೆಟ್ಟಿ ಹಾಗೂ ನಟಿ ಸಂಗೀತ ಶೃಂಗೇರಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೂಲಕ ಚಾರ್ಲಿಯನ್ನ ನೆನಪಿಸಿಕೊಂಡಿದ್ದಾರೆ. ರಕ್ಷಿತ್ ಶೆಟ್ಟಿ ತಮ್ಮ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಚಾರ್ಲಿಗೆ 3 ವರ್ಷ. ಚಾರ್ಲಿ ಸಿನಿಮಾಕ್ಕಿಂತ ಹೆಚ್ಚಾಗಿತ್ತು. ಇದು ನಾನೇ ಸ್ವತಃ ಅನುಭವಿಸಿದ ಅನುಬಂಧ. ಇವತ್ತಿಗೆ ನಮಗೆ 3 ವರ್ಷ ತುಂಬಿದೆ. ಈ ಸಿನಿಮಾ ನಮ್ಮ ಜೀವನಕ್ಕೆ ಕೊಟ್ಟಂತಹ ಪ್ರೀತಿಗೆ ಕ್ಷಣಗಳಿಗೆ ಕೃತಜ್ಞತನಾಗಿದ್ದೇನೆ ಎಂದು ಬರೆದುಕೊಂಡಿದ್ದಾರೆ. ಇನ್ನು ನಟಿ ಸಂಗೀತ ಶೃಂಗೇರಿ ಕೂಡ ಸೆಲೆಬ್ರೇಟಿಂಗ್ 3 years ಆಫ್ 777 ಚಾರ್ಲಿ ಎಂದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಸಿನಿಮಾದ ಶೂಟಿಂಗ್ ಸೆಟ್ನಿಂದ ಹಲವು ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕನ್ನಡ ಇಂಡಸ್ಟ್ರಿಗೆ ಬಂದು 40 ವರ್ಷ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣದ ಭಾರತದ ಎಲ್ಲಾ ಭಾಷೆಯ ಸೂಪರ್ ಸ್ಟಾರ್ಗಳು ಶಿವಣ್ಣನಿಗೆ ವಿಶ್ ಮಾಡಿದ್ದಾರೆ. ಕಮಲ್ ಹಾಸನ್ ಕನ್ನಡವನ್ನ ಬಳಕೆ ಮಾಡಿ ಶಿವಣ್ಣನಿಗೆ ವಿಶ್ ಮಾಡಿದ್ದಾರೆ. ಶಿವಣ್ಣ ಆರೋಗ್ಯವನ್ನ ನೋಡ್ಕೊಳ್ಳಿ, ನೀವು ಜಾಸ್ತಿ ಸಿನಿಮಾಗಳನ್ನ ಮಾಡಿ. ನಿಮ್ಮ ಸಿನಿಮಾ ಜರ್ನಿಯ 50ನೇ ವರ್ಷ ಸಂಭ್ರಮಕ್ಕೆ ಮತ್ತೆ ಹೀಗೆ ಕುಳಿತು ಮಾತನಾಡೋಣ ಅಂತಲೇ ಕಮಲ್ ಹಾಸನ್ ಹೇಳಿದ್ದಾರೆ. ಟಾಲಿವುಡ್ನ ನಾಗಾರ್ಜುನ್, ಮೆಗಾಸ್ಟಾರ್ ಚಿರಂಜೀವಿ, ವಿಜಯ್ ದೇವರಕೊಂಡ, ನಾನಿ, ಜೈಲರ್ ಚಿತ್ರದ ಡೈರೆಕ್ಟರ್ ನೆಲ್ಸನ್ ಹೀಗೆ ಇನ್ನು ಅನೇಕರು ಶಿವಣ್ಣನ ಈ ಯಶಸ್ವಿ ಜರ್ನಿಗೆ ಶುಭಾಶಯ ತಿಳಿಸಿದ್ದಾರೆ.